ಈಗ ಮೇಡಮ್ ಲಾಸ್ಟ್ ವೀಕ್ ರುದ್ರಾ ಮಾಸ್ಟರ್ ಮತ್ತೆ ಈ ನಮ್ಮ ಬೃಂದ ಅವರು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ ಮೇಡಮ್, ಅದ್ರದ್ದು ಒಂದು ಸಣ್ಣ ರೀತಿಯ ಪ್ರೋಮೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಆ ಚಿಕ್ಕ ವಿಡಿಯೋಗೆ ಮಿಲಿಯನ್ ಗಟ್ಲೆ ವ್ಯೂಸ್, ಆ ಮಿಲಿಯನ್ ಗಟ್ಲೆ ಲೈಕ್ಸ್, ಸಾವಿರಾರು ಕಮೆಂಟ್ಸ್ ಗಳು. ಏನ್ ಅಬಾಬಾಬಾ ಮೇಡಮ್, ಈ ಅಭಿಮಾನದ ಬಗ್ಗೆ ಒಂದು ಸಣ್ಣ ವಿಟಿ ಇದೆ. ಆಡಿಷನ್ ಅಲ್ಲಿ ಆದಂತ ಒಂದಷ್ಟು ವಿಷಯಗಳನ್ನ ನಾವು ವಿಟಿ ಮಾಡಿ ಇವಾಗ ತಗೊಂಡ್ಬಂದಿದ್ದೀವಿ. ದಯವಿಟ್ಟು ಆ ವಿಟಿನ ನೋಡ್ಬೇಕಾಗಿ ಕೋರಿಕೆ. ಎಲ್ಲರಿಗೂ ಇವಾಗ ನಮ್ಮ ಫಾಲೋವರ್ಸ್ ನಮ್ಮ ಬಸ್ ತೋರಿಸ್ತಾರೆ. ಹೋಗಿ ಬಸ್ ತೋರಿಸಿ. ರುದ್ರ ಮಾಸ್ಟರ್ ಬರ್ತಿದ್ದಾರೆ ನೋಡಿ, ಬಂದ್ರು. ರುದ್ರಾ ಮಾಸ್ಟರ್ ನಡ್ಕೊಂಡ್ ಬನ್ನಿ. ಸಾಲದಕ್ಕೆ ಇವತ್ತು ರೆಡ್ ಟಿ ಶರ್ಟ್ ಹಾಕೊಂಡ್ ಬಂದಿದ್ದೀರಾ, ಬನ್ನಿ ಮಾಸ್ಟರ್. ಎಷ್ಟು ಫ್ಯಾನ್ಸ್ ನಿಮ್ಗೋಸ್ಕರ ಕಾಯ್ತಾರೆ ಆಚೆ, ಎಷ್ಟು ಪ್ರೀತಿ ಅಭಿಮಾನವನ್ನ ತೋರಿಸ್ತಾರೆ. ನಿಮ್ಮನ್ನ ಹುಡುಕೊಂಡು ನಮ್ ಕಾರ್ಯಕ್ರಮಕ್ಕೆ ಕೂಡ ಅದೆಷ್ಟೋ ಅಭಿಮಾನಿಗಳು ಬರ್ತಾರೆ. ಎಲ್ಲಿದ್ದಾರ ರುದ್ರಾ ಫ್ಯಾನ್ಸ್? ನಿಜ ಹೇಳಿ, ನೀವೆಲ್ಲ ರುದ್ರ ಅವರ ನಿಜವಾದ ಫ್ಯಾನ್ಸಾ ಅಥವಾ ಪ್ರೇಮ್ ಕರ್ಕೊಂಡ್ ಬಂದಿರೋ ಫ್ಯಾನ್ಸಾ? ನೋ ಮ್ಯಾಮ್, ಡೈ ಹಾರ್ಟ್ ಫ್ಯಾನ್ಸ್. ಡೈ ಹಾರ್ಟ್ ಫ್ಯಾನ್ಸ್. ಡೈ ಹಾರ್ಟ್ ಫ್ಯಾನ್ಸ್. ಯಾಕೆ ರುದ್ರ ಮಾಸ್ಟರ್ ನಿಮ್ಗೆ ಅಷ್ಟಿಷ್ಟ? ಲಾಸ್ಟ್ ಸೀಸನ್ಸ್ ಇಂದಾನು ತುಂಬಾ ನೋಡ್ಕೊಂಡು ಬಂದಿದ್ದೀನಿ. ಸೊ ಅವ್ರ ಕೊರಿಯೋಗ್ರಫಿ ಅಂದ್ರೆ ತುಂಬಾ ಇಷ್ಟ. ಅಂಡ್ ನಂದೊಂದು ಚಿಕ್ಕ ಕ್ವೆಶ್ಚನ್. ಏನು ಅವ್ರನ್ನ ಹಗ್ ಮಾಡ್ಬೇಕಾ? ಮಾಡ್ಬೋದಾ? ಮಾಡಿ ಹೇಳ್ತೇನೆ. ಈಗ ನಿಜ ಹೇಳ್ಬೇಕು, ನಾನೊಂದು ಪ್ರಶ್ನೆ ಕೇಳ್ತೀನಿ. ರುದ್ರ ಮತ್ತೆ ಬೃಂದ ಅವರ ಜೋಡಿ ಹೇಗಿದೆ? ಚೆನ್ನಾಗಿಲ್ಲ ಅಂತೆ ಮೇಡಮ್. ಕರೆಕ್ಟ್ ಅಲ್ವಾನು? ಅವ್ರು ಹಂಗೆ ಹೇಳ್ತಾರಲ್ವಾನು? ವೈ ಚೆನ್ನಾಗಿಲ್ಲಮ್ಮ? ಮ್ಯಾಮ್ ರುದ್ರಾ ಮಾಸ್ಟರ್ ತುಂಬಾ ಸ್ವೀಟ್ ಆಗಿದ್ದಾರೆ ಮ್ಯಾಮ್. ಅಂದ್ರೆ ನಿಮ್ಮ ಪ್ರಕಾರ ಬೃಂದ ಸ್ವೀಟ್ ಇಲ್ಲ ಅಂತ ಇದ್ದಾರಾ? ಅವನು ಸ್ವೀಟ್ ಆದ್ರೆ ಬೃಂದ ಖಾರ. ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು. ರುದ್ರನ್ ಜೊತೆ ಬೃಂದ ಇರೋದು ಇಷ್ಟ ಇಲ್ಲ ತಾನೆ ನಿಂಗೆ? ಮತ್ತಿನ್ಯಾರು ಇರ್ಬೇಕು? ನಾನು. ರುದ್ರ ನೀ ಯಾವಾಗಲೂ ಭದ್ರ ಬಿಡಮ್ಮ. ನಾನು ಒಂದ್ ಮಾತು ಕೇಳಿದೆ, ಬೇಡದವ್ರಿಗೆ ಕೊಡೋಂಥ ಕೈ ಒಂದ್ ಕಡೆ ಆದ್ರೆ ಬೇಡದೇನೆ ಅವರಿಗೆ ಯಾವಾಗ್ಲೂ ಹರಿಸೋಂಥ ಕೈ ಇದೆಯಲ್ಲ, ಅದು ನಮ್ಮ ದೊಡ್ಡ ಮನೆ ಕುಟುಂಬದ ಕೈ. ನಿಜವಾಗ್ಲು ಈ ಒಳ್ಳೆ ಕೆಲಸ ಏನಿದೆ, ದೇವರ ಕೆಲಸ ಏನಿದೆ, ಅದಕ್ಕೆ ನಮ್ಮೆಲ್ಲರ ಪರವಾಗಿ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಶಿವಣ್ಣ. ತುಂಬಾ ತುಂಬಾ ಥ್ಯಾಂಕ್ಸ್. ಹೇಳಿದ್ರಿ ನೀವು ಈ ತರ ಕೊಡೋ ಕೈ ಬೇಡೋ ಕೈ ಅಲ್ಲ, ಎಲ್ಲಾರ್ಗೂ ಕೊಡ್ತೀವಿ ಆಯ್ತು. ಇಲ್ಲಿ ಯಾರೋ ಶಿವರಾಜ್ ಕುಮಾರ್ ಕೆ ಜೆ, ಜೀವರಾಜ್ ಕುಮಾರ್ ಕೆ ಜೆ ಎಲ್ಲ ಇದು. ಫಸ್ಟ್ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಪಾರ್ವತಮ್ಮ ಅವರಿಬ್ರು. ನಮ್ದೇನಿಲ್ಲ ಇದರಲ್ಲಿ. ನಮ್ಮ ಭಾಗ್ಯ ಅವ್ರ ಮಕ್ಕಳಾಗಿ ಹುಟ್ಟಿದ್ ನಮ್ಮ ಭಾಗ್ಯ ಅಷ್ಟೇ, ನಮ್ಮ ಪುಣ್ಯ. ನಾನಾಗ್ಲಿ ರಾಘು ಆಗ್ಲಿ ಅಪ್ಪ ಹೋಗ್ಲಿ ಪುಣ್ಯ ಮಾಡಿರ್ಬೇಕು ಅಂತ ತಂದೆ ತಾಯಿಗೆ ಮಕ್ಕಳಾಗಿ ಬಂದಿರೋದು. ಯಾಕಂದ್ರೆ ಅಲ್ಪ ಸ್ವಲ್ಪ ನಾವೇನಾದ್ರೂ ಸೇವೆ ಮಾಡ್ಬೇಕಂತ ಕಲ್ತಿದ್ರೆ ಅದು 100% ನಮ್ಮ ಅಪ್ಪಾಜಿ ಅಮ್ಮಂದನೇ ಅಂತ ನಾನು ಹೇಳಕ್ ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಶಕ್ತಿಧಾಮದಲ್ಲಿ ಎಷ್ಟು ಜನ ಇದ್ರು, ನಾವೆಲ್ಲರೂ ಒನ್ ಆಫ್ ದ ವರ್ಕರ್ಸ್ ಅಷ್ಟೇ. ಅದ್ರಲ್ಲೇ ನಾವು ದೊಡ್ಡತನ ತೋರಿಸ್ಲಿಲ್ಲ. ಆಮೇಲೆ ಇನ್ನೊಂದು ಕೊಡೋ ಕೈ ಅಂದ್ರೆ, ಈ ಇಡೀ ರಾಜ್ಕುಮಾರ್ ಕೈಗೆ ಹಿಡಿಯೋ ಕೈ ಜಾಸ್ತಿ ಜನ ಇದ್ದಾರೆ. ಅದು ಕಾಣದೇ ಇರೋ ಕೈ ಯಾರು ಹೇಳೋ, ಎಷ್ಟೋ ಜನ ಕೈ ಹಿಡ್ದಿದ್ದಾರೆ ಅವ್ರನ್ನ. ಬರೀ ಅವ್ರು ಮಾತ್ರ ಅಲ್ಲ, ಅಣ್ಣವ್ರ ಕುಟುಂಬ, ದೊಡ್ಡ ಮನೆ ಕೈ ಇಲ್ಲ, ದೊಡ್ಡ ಮನೆ ಕೈ ಹಿಡ್ದವ್ರು ಸಾಕಷ್ಟು ಜನ ಇದೆ ಇಂಡಸ್ಟ್ರಿಲಿ. ಜೊತೆಲಿ ಅಭಿಮಾನಿಗಳ ಕೈ ಇದೆ. ಅದೆಲ್ಲ ಇಲ್ದೆ ಹೋಗಿದ್ರೆ ಕೊಡೋ ಕೈ ಆಯ್ತಿರ್ಲಿಲ್ಲ. ಶಕ್ತಿಧಾಮ ನಮ್ದು ಮಾತ್ರ ಅಲ್ಲ, ಎಲ್ರದುವೆ. ಅಪ್ಪಾಜಿ ಅಮ್ಮ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ರು, ಕೆಂಪಯ್ಯವರು, ನಮ್ಮ ಟ್ರಸ್ಟಿಗಳು ತುಂಬಾ ಜನ ಇದ್ದಾರೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಮಂಜುಳಾ ಮ್ಯಾಮ್ ಇರ್ಬೋದು, ಸಂತೃಪ್ತಿ ಅವ್ರು ಇರ್ಬೋದು, ಆಮೇಲೆ ಇಲ್ಲಿ ಈ ಮಕ್ಕಳನ್ನ ನೋಡ್ಕೊಂತ ಹೌಸ್ ಮದರ್ಸ್ ಇರ್ಬೋದು. ಅವ್ರ ಪಾಪ ಒಬ್ಬೊಬ್ರು ಹೆಸರು ಹೇಳಕ್ ಬರಲ್ಲ, 4 ಜನ ಬಂದಿದ್ದಾರೆ. ಅವರು ಅಷ್ಟೇ, ಅವ್ರ ಜವಾಬ್ದಾರಿನೂ ಜಾಸ್ತಿ ಇದೆ. ಮಕ್ಕಳು ಅಷ್ಟೇನೆ, ಅವ್ರು ದೇ ಶುಡ್ ನಾಟ್ ಫೀಲ್ ದಟ್ ನಾವು ನಮ್ಮ ಪೇರೆಂಟ್ಸ್ ನ ಬಿಟ್ಟು ಬಂದಿದೀವಿ ಅಂತ ಅನ್ಕೊಳ್ಳೇಬಾರ್ದು. ನಮ್ಗೆ ಇನ್ನೊಬ್ರು ಪೇರೆಂಟ್ಸ್ ಇದಾರೆ ಕಣೆ.
ಅನ್ನೋದು ಭರವಸೆ ಮೂಡಿಸ್ಬೇಕು. ಅವ್ರ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತೀವಿ, ಅದನ್ನ ನಾವು ಅದಕ್ಕೆ ಒಂದು ಮೋಟಿವೇಶನ್ ಆಗಿ ನಾವು ಇವತ್ತು ಹೋಗಿ ಕಾಲ ಕಳಿತೀವಿ ಅವ್ರ ಜೊತೆಲಿ ಅಂದ್ರೆ ಜಸ್ಟ್ ಮೋಟಿವೇಟ್ ದೆಮ್ ಟು ಬಿಕಮ್ ಬಿಗ್. ಇವತ್ತು ಇಲ್ಲಿ ಕರ್ಸಿದ ರೀಸನ್ನೇ ಅದು. ಬಂದ್ ನೋಡ್ಲಿ, ಅವ್ರಿಗೂ ಅಷ್ಟೇ ಈ ಶಕ್ತಿ. ಈ DKD ಪ್ರೋಗ್ರಾಮ್ ಅಂದ್ರೆ ಬಹಳ ಇಷ್ಟ. ಅರುಣ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸದ್ವಿನ್, ಥ್ಯಾಂಕ್ ಯು ಶಾರಿಕಾ, ಥ್ಯಾಂಕ್ ಯು. ಶಿವಣ್ಣ ಹೇಳಿದ ಹಾಗೆ ಶಕ್ತಿಧಾಮ ಇದೆಯಲ್ಲ, ಅದು ಒಂಥರ ಕೂಡು ಕುಟುಂಬ ಇದ್ದಂಗೆ. ಇದ್ರ ಬಗ್ಗೆ ಒಂದು ಸುಂದರವಾದಂತಹ ವೀಟಿ ಇದೆ. ಸೊ ಆ ವೀಟಿನ ನಾವೆಲ್ಲರೂ ನೋಡ್ಕೊಂಡ್ ಬರೋಣ. ಶಕ್ತಿಧಾಮ ಸಂಕಷ್ಟದಲ್ಲಿ ಸಿಲುಕಿದ ಎಷ್ಟೋ ಹೆಣ್ಣು ಮಕ್ಕಳ ಬದುಕನ್ನ ರೂಪಿಸಿದ ಮಹಾಸಂಸ್ಥೆ. ಮೈಸೂರಿನ ಶಕ್ತಿಧಾಮ ಶುರುವಾದುದು 1998ರಲ್ಲಿ. ಸಂಕಷ್ಟದಲ್ಲಿರೋ ಹೆಣ್ಣು ಮಕ್ಕಳಿಗಾಗಿ ಪುನರ್ವಸತಿ ಕೇಂದ್ರವೊಂದು ಬೇಕಿದೆ ಎಂದು ಮನಗಂಡ ಡಾಕ್ಟರ್ ರಾಜ್ಕುಮಾರ್ ರವರು ಅಂದಿನ ಪೊಲೀಸ್ ಕಮಿಷನರ್ ಕೆಂಪಯ್ಯನವರ ಜೊತೆ ಚರ್ಚಿಸಿ ಈ ಮಹತ್ವದ ತೀರ್ಮಾನವನ್ನ ಕೈಗೊಂಡರು. ಕನ್ನಡದ ಶಕ್ತಿ ದೇವತೆ ಪಾರ್ವತಮ್ಮನವರು ತಕ್ಷಣವೇ ರೂಪರೇಷೆಯನ್ನ ಸಿದ್ಧಪಡಿಸಿದರು. ಸುತ್ತೂರು ಮಠದ ದೇಶಿ ಕೇಂದ್ರ ಸ್ವಾಮೀಜಿಯವರು ಈ ಪುಣ್ಯ ಕೆಲಸಕ್ಕಾಗಿ ಮೈಸೂರಿನಲ್ಲಿ 1.5 ಎಕರೆ ಭೂಮಿಯನ್ನು ಸಹ ನೀಡಿದರು. ನಂತರ ಅಲ್ಲಿ ಕಟ್ಟಡ ತಲೆ ಎತ್ತಿ ನಿಲ್ಲಲು ಹಗಲು ರಾತ್ರಿ ಶ್ರಮಿಸಿ ಅದನ್ನ ವಿಸ್ತರಿಸಿ ಡಾಕ್ಟರ್ ರಾಜ್ ಕಂಡ ಕನಸನ್ನ ಸಾಕಾರಗೊಳಿಸಿದವರು ಕನ್ನಡದ ಶಕ್ತಿ ದೇವತೆ ಪಾರ್ವತಮ್ಮ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಕೆಲಸವನ್ನೂ ಬದಿಗೊತ್ತಿ ನಿರಂತರ ಸಂಗೀತ ರಸ ಸಂಜೆಗಳನ್ನ ನಡೆಸಿ 45 ಲಕ್ಷ ರೂಪಾಯಿಗಳನ್ನ ಸಂಗ್ರಹಿಸಿ ಶಕ್ತಿಧಾಮವನ್ನ ಕಟ್ಟಲು ಆರಂಭಿಸಿಯೇ ಬಿಟ್ಟರು. ಹೆಣ್ಣು ಮಕ್ಕಳ ಕನಸಿಗೆ ಬೆಂಗಾವಲಾಗಿ ನಿಂತು ಅವರ ಆಟ ಪಾಠ ಜೀವನವನ್ನ ರೂಪಿಸಿ ಅವರಿಗೆ ಉದ್ಯೋಗ ತರಬೇತಿ ನೀಡಿ ಸಮಾಜದ ಮುಂಚೂಣಿಗೆ ತಂದು ಇಂದು ಶಕ್ತಿಧಾಮ ಅವರ ಮುಖದಲ್ಲಿ ಭರವಸೆಯ ನಗುವನ್ನ ಮೂಡಿಸಿದ. ಎಷ್ಟೋ ಮಹಿಳೆಯರು ಇಲ್ಲಿ ಆಶ್ರಯ ಪಡೆದು ದೊಡ್ಡ ದೊಡ್ಡ ಪದವಿಗಳನ್ನ ಪಡೆದು ಇಂದು ಸಮಾಜದ ಮುಂಚೂಣಿಯಲ್ಲಿದ್ದಾರೆ. ಕನ್ನಡದ ಪರಮಾತ್ಮ ಅಪ್ಪು ಅವರು ಇಲ್ಲಿನ ಮಕ್ಕಳನ್ನ ದೇವರಂತೆ ಕಾಣುತ್ತಿದ್ದರು. ಅವರ ಸಂಭಾವನೆಯ ಒಂದಷ್ಟು ಹಣವನ್ನ ಶಕ್ತಿಧಾಮದ ಪ್ರಗತಿಗಾಗಿ ಮೀಸಲಿಟ್ಟಿದ್ದರು. ಜೊತೆಗೆ ಕರುನಾಡ ಚಕ್ರವರ್ತಿ ಶಿವಣ್ಣ ತಮ್ಮ ತನುಮನ ಧನವನ್ನ ಸಮರ್ಪಿಸಿ ಮಕ್ಕಳ ಆಗುಹೋಗುಗಳಿಗೆ ಸ್ಪಂದಿಸುತ್ತಲೇ ಬಂದಿದ್ದಾರೆ. ಈ ಮಕ್ಕಳ ಕಣ್ಣಲ್ಲಿ ಅಪ್ಪುವನ್ನು ಕಾಣುತ್ತಿದ್ದೇನೆ ಎನ್ನುವ ಶಿವಣ್ಣ ಶಕ್ತಿಧಾಮಕ್ಕೆ ಅಣ್ಣಾವ್ರ ಕರುಣೆ, ಅಮ್ಮ ಪಾರ್ವತಮ್ಮನವರ ಪ್ರೀತಿ, ಪುನೀತ್ ರಾಜ್ಕುಮಾರ್ ರವರ ಸೇವೆಯನ್ನ ನೀಡಿ ಬೆಂಬಲವಾಗಿ ನಿಂತಿದ್ದಾರೆ. ಜಗತ್ತಿನ ಕೀರ್ತಿ ಸಂತೆಗೆ ಬರಲು ಹಿಂಜರಿದು ಪ್ರಚಾರಕ್ಕೆ ಬರದೆ ಶಿವಣ್ಣನವರ ಜೊತೆ ತಮ್ಮ ಧೀಮಂತ ಶಕ್ತಿಯ ಮೂಲಕ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಶಕ್ತಿಧಾಮವನ್ನ ಮುನ್ನಡೆಸುತ್ತಿದ್ದಾರೆ. ಈ ಸಂಸ್ಥೆಯ ಮೂಲಕ ಭವ್ಯ ಭವಿಷ್ಯವನ್ನ ರೂಪಿಸಿಕೊಂಡವರು 4,000ಕ್ಕೂ ಹೆಚ್ಚಿನ ಮಹಿಳೆಯರು. ಇಂದು ನಮ್ಮೊಂದಿಗೆ ಈ DKD ವೇದಿಕೆಯಲ್ಲಿರುವುದು 198 ಮಕ್ಕಳು. ಹೆಣ್ಣು ಮಕ್ಕಳಿಗಾಗಿ ದೊಡ್ಮನೆ ತೋರಿದ ಅನನ್ಯ ಪ್ರೀತಿಯನ್ನ ಮನಸಾರೆ ಅಭಿನಂದಿಸಿ ಶಕ್ತಿಧಾಮದ 25 ವರ್ಷದ ಸಾಧನೆಯನ್ನ ಸಂಭ್ರಮಿಸುತ್ತಿದೆ ನಿಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6.